ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಮಾರ್ಕೆಟ್ ಕೆಳಗೆ ಇದೆ. 24,015 ಅಲ್ಲಿ ಇದೆ. ನಾನು ನೋಡುವಾಗ 115 ಪಾಯಿಂಟ್ ಡೌನು. ಸೊ 24,050 ಗಿಂತ ಕೆಳಗಡೆ ಇದೆ ಮಾರ್ಕೆಟ್. ಬ್ಯಾಂಕ್ ನಿಫ್ಟಿನ ಎಸೋದಕ್ಕೆ ನೋಡ್ತಾ ಇದ್ದಾರೆ. ಬ್ಯಾಂಕ್ ನಿಫ್ಟಿ -95. ಇದು FMCG ಮೈಲ್ಡ್ಲಿ ಪಾಸಿಟಿವ್. ಮೆಟಲ್, ಆಟೋ ಎಲ್ಲಾನು ಬಿದ್ದಿದೆ. ಬೇಸಿಕ್ಲಿ ಮಾರ್ಕೆಟ್ ತುಂಬಾ ವೀಕ್ ಆಗಿದೆ. ಇಂಟರ್ನ್ಯಾಷನಲ್ ನ್ಯೂಸ್ ಅಲ್ಲಿ ಮಾರ್ಕೆಟ್ ಈ ಕಚ್ಚಾ ತೈಲನೇ ಮಾರ್ಕೆಟ್. ಗೋಲ್ಡ್ ರೇಟು ಬಿದ್ದಿದೆ. 85 ರೂಪಾಯಿ ಬಿದ್ದಿದೆ ಗೋಲ್ಡ್ ರೇಟು. ಗೋಲ್ಡ್ ರೇಟ್ ಈಗ 4,050 ವರೆಗೂ ಬಂದಿದೆ. ಬೆಳ್ಳಿ ಕೂಡ ಬಿದ್ದಿದೆ. ಬೆಳ್ಳಿ ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲಿ 2,29,000. ರೂಪಾಯಿ ಕೂಡ ಬಿದ್ದಿದೆ 95.74. ಸೊ ಈ $50 ಬಿಲಿಯನ್ ರೇಸ್ ಮಾಡೋದಕ್ಕೆ ಇಂಪ್ಯಾಕ್ಟೇ ಇಲ್ಲ. ತಿರ್ಗಾ ಬಿತ್ತು. ಇದನ್ನೇ ನಾನು ನಿಮ್ಮ ಹತ್ರ ಹೇಳ್ತಾನೆ ಇದ್ದೆ. ಮನಪ್ಪುರಮ್ 2% ಕರೆಕ್ಟ್ ಆಗಿದೆ. ಕರ್ನಾಟಕ ಬ್ಯಾಂಕು 3.5% ಅಪ್ಪು. ಕಲ್ಯಾಣ್ ಜ್ಯುವೆಲರ್ಸ್ 1.5% ಕರೆಕ್ಟ್ ಆಗಿದೆ. ಟ್ರಂಪ್ ಏನ್ ಹೇಳ್ತಾರೆ ಅಂದ್ರೆ ಸ್ಟೇಟ್ ಆಫ್ ಹೋಮಸ್ ನಂದು ಅಂತ ಒಂದು ಆಪ್ ನ ಪಬ್ಲಿಷ್ ಮಾಡಿ ಅದನ್ನ ಅಮೆರಿಕನ್ ಟೆರಿಟರಿ ಅಂತ ತೋರಿಸ್ತಾ ಇದ್ದಾರೆ. ಹಂಗಂತಂದ್ರೆ ಟೆನ್ಷನ್ಸ್ ಇನ್ಕ್ರೀಸ್ ಆಗಲಿದೆ. ಅಲ್ಲಿ ಹೊಡೆದಾಟಗಳು ಆಗಲಿದೆ. ಅಮೆರಿಕದಲ್ಲಿ ರೇಟ್ ಹೈಕ್ ಬರೋದಿಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಈಲ್ಡ್ ಕಡಿಮೆ ಆಗಿದೆ. ಫೆಡ್ ಮಿನಿಟ್ಸ್ ವೇಟ್ ಮಾಡ್ತಾ ಇದ್ದಾರೆ. ಆದರೆ ಕೋರ್ ಇನ್ಫ್ಲೇಷನ್ 3.5% ಇದೆ. ದಟ್ ಈಸ್ 1.5 ಆಗೋದು 2%. ಅದರಿಂದ ರೇಟ್ ಹೈಕ್ ಮಾಡದೇ ಇರೋದಕ್ಕಾಗಲ್ಲ. ಇಂಡಿಯಾದ ಗ್ರೋತ್ ಸ್ಲೋ ಆಗುತ್ತೆ, 7% ಇರುತ್ತೆ ಅಂತ ಎದುರು ನೋಡ್ತಾ ಇದ್ದಾರೆ. RBI 7% ಅಂತ ಹೇಳ್ತಾ ಇದ್ದಾರೆ. ಬೇರೆಯವರು 7.2% ಅಂತ ಹೇಳ್ತಾ ಇದ್ದಾರೆ. ಈ ಗ್ರೋತ್ಗೆ ನನ್ನ ಪ್ರಕಾರ ಏನು ದೊಡ್ಡ ಅರ್ಥ ಇಲ್ಲ. ಯಾಕೆಂತಂದ್ರೆ ನಾರ್ಮಲ್ GDP ಗ್ರೋತ್ 8-9% ಇರುತ್ತೆ. ಇನ್ಫ್ಲೇಷನ್ನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ಗೌರ್ಮೆಂಟ್ ಇಂದಾನೇ ತೆಗೆದಿದ್ದಾರೆ. ಹೆಂಗೆ ಈ ಸರ್ವಿಸಸ್ ಇನ್ಫ್ಲೇಷನ್ ಎಷ್ಟು, ಶುಂಠಿ ಎಷ್ಟು, ಬೆಳ್ಳುಳ್ಳಿ ಎಷ್ಟು ಅಂತ ನೋಡಿದ್ದಾರೆ. ಆ ರೆಕಾರ್ಡ್ ನ ನೀವು ನೋಡಿದ್ರಿ ಅಂತಂದ್ರೆ ಹೆಂಗೆ ಇದು 4.5% ಇನ್ಫ್ಲೇಷನ್ ಇರುತ್ತೆ ಅನ್ನೋದನ್ನ ನೀವೇ ನೋಡಿ. ಇಂಡಿಯನ್ ರಿಫೈನರ್ಸ್ ಕ್ರೂಡ್ ಕಾಸ್ಟ್ ಇರುತ್ತೆ. ನಾನು ಮುಂಚೆನೆ ಹೇಳಿದ ತರ ಗಲ್ಫ್ ಅಲ್ಲಿ ಪ್ರೀಮಿಯಂ ಅನ್ನೋದು ಏರಿದೆ. ಈಗ ರಷ್ಯಾನ ಡಿಸ್ಕೌಂಟ್ ಅಲ್ಲಿ ಕೊಟ್ಟಿದ್ದು ಇಲ್ಲ. ನೀವು ಕ್ವಿಕ್ ಆಗಿ ತಗೊಂಡಿಲ್ಲ ಅಂತಂದ್ರೆ ಆ 100% ಟ್ಯಾರಿಫ್ ಬರುತ್ತೆ. ಈ ಟ್ಯಾರಿಫ್ ಭಯದಿಂದ ಈಗ ಎಣ್ಣೆಯ ಬೆಲೆ $10 ಅಷ್ಟು ಏರಿದೆ. ಈ $10 ಏರಿರೋದು ದೊಡ್ಡದಾಗಿ ಏಟು ಬಿದ್ದಿದೆ. ಇದು 93 ಹತ್ತತ್ರ ಹೋಗಿದೆ. ಬ್ಯಾಂಕ್ಸ್ ಹೆಂಗಾದ್ರೂ ಈ RBI ವಿಂಡೋ ಮುಗಿಯೋದ್ರೊಳಗಡೆ ಇಷ್ಟ ಆಗುತ್ತೆ ಅಂತ ನೋಡ್ತಾ ಇದ್ದಾರೆ. ಸೆಪ್ಟೆಂಬರ್ 30th ವರೆಗೂ ಟೈಮ್ ಕೊಟ್ಬಿಟ್ಟು ಡಿಮಾನಿಟೈಸೇಷನ್ ಅಲ್ಲಿ ಮಾಡಿದ ತರಾನೇ ಅದನ್ನ ಮುಂಚೆನೆ ತಗೊಂಡು ಬಂದು August 31st ಅಂತ ಮಾಡ್ಬಿಟ್ರು. ಇದರಿಂದ RBI ಮೇಲೆ ಇರುವಂತ ನಂಬಿಕೆ ಕಡಿಮೆ ಆಗಿದೆ. ರೂಪಾಯಿ ಮೇಲೆ ಇದ್ದಂತ ಪಾಸಿಟಿವ್ ಎಫೆಕ್ಟ್ ಹೋಗಿ 95.72 ತಿರ್ಗಾ ಒಡಗ್ಬಿಡತ್ತೆ ಅಂತ ಮಾತಾಡ್ತಾ ಇದ್ದಾರೆ. ಈಗ ನೋಡಿದ್ರಿ ಅಂತಂದ್ರೆ $82 ಇರೋವಾಗಲೇ ಕಚ್ಚಾ ತೈಲದಲ್ಲೂ 13.7 ಬಿಲಿಯನ್ ಆಗಿ 41% ಏರಿತ್ತು. ತಿಂಗಳು ಇದು 90 ಆವ್ರೇಜ್ ಇರೋದ್ರಿಂದ ಅದಕ್ಕಿಂತ ಮೇಲೆ ಹೋಗುತ್ತೆ. ರೂಪಾಯಿ ಮೇಲೆ ಪ್ರೆಷರು ಡೆಫಿನೆಟ್ ಆಗಿರುತ್ತೆ. ಅದು ಮಾತ್ರ ಅಲ್ಲದೆ ಕ್ರೂಡ್ನ ಇಂಪುಟ್ ಆಗಿ ಇಟ್ಟಿರುವಂತ ಟೈರು ಈ FMCG ಕಂಪನೀಸು ಇವರೆಲ್ಲ ಬೆಲೆಯನ್ನ ಏರಿಸ್ತಾರೆ. ಆದ್ರೆ RBI ಏನ್ ಹೇಳುತ್ತೆ ಅಂತಂದ್ರೆ ನಮ್ಮ ಇನ್ಫ್ಲೇಷನ್ ಏರೇ ಇಲ್ಲ ಅಂತ ಹೇಳ್ತಾರೆ. ಈ ಲಾರ್ಜ್ ಕ್ಯಾಪ್ IT, ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಇದೆಲ್ಲಾನು ಪ್ರೆಷರಲ್ಲಿದೆ ಅಂತ CLSA ಹೇಳ್ತಾ ಇದ್ದಾರೆ. ಸೊ ಇಂಡಿಯನ್ ಲಾರ್ಜ್ ಕ್ಯಾಪ್ ಶೇರ್ಸ್ ಪ್ರೆಷರ್ ಅಲ್ಲಿ ಇರುತ್ತೆ. IT ಕೂಡ ಪ್ರೆಷರ್ ಅಲ್ಲಿ ಇರುತ್ತೆ ಅಂತ. ಕಮರ್ಷಿಯಲ್ ರಿಟೇಲ್ ಸೇಲ್ಸ್ ರೂರಲ್ ಡಿಮ್ಯಾಂಡ್ ಸ್ಟ್ರೆಂಥನ್ ಆಗಿದ್ರಿಂದ ಕಮರ್ಷಿಯಲ್ ವೆಹಿಕಲ್ಸ್ 1 lakh ವೆಹಿಕಲ್ಸ್ ಒಂದು ತಿಂಗಳಿಗೆ ಮಾರುವಷ್ಟು ಲೆವೆಲ್ಗೆ ಬಂದಿದೆ. ಇದರಲ್ಲಿ ಟಾಟಾ ಮೋಟಾರ್ಸ್ ಅವರ ಲೀಡರ್ಶಿಪ್ ನ ಸ್ಟ್ರೆಂಥನ್ ಮಾಡ್ಕೊಂಡಿದ್ದಾರೆ. ಮಿಕ್ಕಿದೆಲ್ಲ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ನಂಬರ್ 2 ಪೊಸಿಷನ್ ಅಲ್ಲಿ ಮಹೇಂದ್ರ ಅಂಡ್ ಮಹೇಂದ್ರ ಬಂದಿದೆ. ಅಶೋಕ್ ಲೈಲ್ಯಾಂಡ್ 3ನೇದೋ 4ನೇದೋ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ. ಟಾಟಾ ಸನ್ಸ್ ಬೋರ್ಡು ಇನ್ನು ಚಂದ್ರಶೇಖರ್ ಅವರ ಲೆಟರ್ನ ನಾವು ನೋಡಿಲ್ಲ. ನೋಡ್ಬಿಟ್ಟು ಡೀಟೇಲ್ಡ್ ಆಗಿ ನಾವು ಉತ್ತರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಟಾಟಾ ಗ್ರೂಪ್ ಕಂಪನೀಸ್ ಈಗ ಹೊಸ ಮ್ಯಾನೇಜ್ಮೆಂಟ್ ಕಡೆ ಅವರ ಗ್ರೋತ್ನ ಅವರೇ ಫಂಡ್ ಮಾಡ್ಕೋಬೇಕು. ಟಾಟಾ ಅಂಡ್ ಸನ್ಸ್ ಮೇಲೆ ಡಿಪೆಂಡ್ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಟಾಟಾ ಮೋಟಾರ್ಸು 40,000 ಕೋಟಿವರೆಗೂ ಇನ್ವೆಸ್ಟ್ಮೆಂಟ್ ಮಾಡಲಿದ್ದಾರೆ 31 ವರೆಗೂ. ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಟಾಟಾ ಸ್ಟೀಲ್ ಅವರ ಲಾರ್ಜೆಸ್ಟ್ ಶಿಪ್ಪಿಂಗ್ ಬಿಸ್ನೆಸ್ ಅಲ್ಲಿ 57% ಇದ್ದಂಥ ಸ್ಟೇಕ್ 74% ವರೆಗೂ ಮಾಡ್ತಾ ಇದ್ದಾರೆ. ಇದು ಲಾಜಿಸ್ಟಿಕ್ಸು. TTMLIA ಅಂತ ಅವರು ಒಂದು ಲಾಜಿಸ್ಟಿಕ್ಸ್ ಹೆಸರು. ಇದರಲ್ಲಿ 3 ಪಾರ್ಟ್ನರ್ ಬಂದ್ರು. IQ ಮಾರ್ಟ್ರೇಡ್ ಅನ್ನ ಬಿಟ್ಟೋಗ್ತಾ ಇದ್ದಾರೆ. ಅದನ್ನ ಟಾಟಾ ತಗೋತಾ ಇದ್ದಾರೆ. LIK ಅಂತ ಜಾಪನೀಸ್ ಶಿಪ್ಪಿಂಗ್ ಲೈನ್ ಕಂಪನಿ ಅವರು ಯುರೋಪಿಯನ್ ರೂಟ್ ಮುಖಾಂತರ 26% ಇಟ್ಟಿರ್ತಾರೆ. ಟಾಟಾ ಸ್ಟೀಲ್ಗೆ 74% ಇರುತ್ತೆ. ಇಲೆಕ್ಟ್ರೋ ಕನ್ಸ್ಯೂಮರ್ ಈ ಸೋಪ್ ಕಂಪನಿ
ಈಗ ಸ್ಕಿನ್ ಕೇರ್ ಅಲ್ಲಿ ಎಂಟರ್ ಆಗಿದ್ದಾರೆ. ಡರ್ಮಾಟಚ್ ಅನ್ನುವಂಥ ಒಂದು ಹೊಸ ಬ್ರ್ಯಾಂಡ್ ಅಲ್ಲಿ 387 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ ಅದರಲ್ಲಿ 60% ಹಿಡಿದಿದ್ದಾರೆ. ವಿಪ್ರೋ ಕಾನ್ಸ್ಟೆಂಟ್ ಆಗಿ ಸೌತ್ ಈಸ್ಟ್ ಏಷ್ಯಾದಲ್ಲಿಯೂ ಇಂಡಿಯಾದಲ್ಲೂ ಸ್ಕ್ವೇರ್ ಮಾಡಿ ಗ್ರೋತ್ನ ತೋರಿಸ್ತಾನೆ ಇದೆ. ಅನಲಿಸ್ಟ್ ಹಾಕಿದಂತ ಪ್ರೆಷರ್ದಿಂದ ವಿಪ್ರೋ ಕನ್ಸ್ಯೂಮರ್ ಕೇರ್ನ ಬೇರೆ ಕಂಪನಿಯಾಗಿ ಭಾಗ ಮಾಡಿ ಅದನ್ನ ಹೋಲಿ ಓನ್ಡ್ ಬೈ ಪ್ರೇಮ್ಜಿ ಫ್ಯಾಮಿಲಿ ಆಗಿ ಹೆಸರನ್ನ ಬದಲಾಯಿಸಿದ್ದಾರೆ. ಡೆಲ್ಲಿ ಹೈಕೋರ್ಟ್ ಅಲ್ಲಿ ಝೈಡಸ್ ಲೈಫ್ ಸೈನ್ಸಸ್ ನ ನಿಲ್ಲಿಸಿಟ್ಟಿದ್ದಾರೆ. ಒಂದು ಪೇಟೆಂಟ್ ಟೆಕ್ನ ಲಾಂಚ್ ಮಾಡುವಂತ ಪೀರಿಯಡ್ನಲ್ಲಿ ಮೇ 2029 ವರ್ಗೂ ನೀವು ಡೆಫಿನೆಟ್ ಆಗಿ ಅದನ್ನ ಲಾಂಚ್ ಮಾಡಬಾರ್ದು ಅಂತ ಡೆಲ್ಲಿ ಹೈಕೋರ್ಟ್ ಆರ್ಡರ್ ಹಾಕಿದೆ. ಅದು ಒಂದು ಕ್ಯಾನ್ಸರ್ ಡ್ರಗ್. ಇಂಡಿಯಾದಲ್ಲಿ ಇರುವಂತ ಬ್ಯಾಂಕ್ ಅಲ್ಲ. ನಾನು ಮುಂಚೆನೆ ಹೇಳಿರ್ತಾರ ನಿಮ್ಗಾದ್ರು ಒಂದು $2 ಬಿಲಿಯನ್ ಆದ್ರೂ RBI ವಿಂಡೋಸ್ ಸ್ವಾಪ್ ಆಗೋದಕ್ಕೆ ಮುಂಚೆನೆ ತಗೊಂಡ್ ಬರ್ಬೇಕು ಅಂತ ನೋಡ್ತಾ ಇದ್ದಾರೆ. ಇನ್ನೊಂದು 11 ದಿನ ಟೈಮ್ ಇದೆ. L&T ಫೈನಾನ್ಸ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಅವರ ಟೋಟಲ್ AUM ಅಂಡ್ ಅಸೆಸ್ಮೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಗೋಲ್ಡ್ ಲೋನ್ ಅಂತ ಅನ್ನೋದು 10% ಗಿಂತ ಮೇಲೆ ಇರಬೇಕು ಅಂತ ಅವರು ಎದುರು ನೋಡ್ತಾ ಇದ್ದಾರೆ 2031 ಒಳಗಡೆ. ಬಾಟಾ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಲೋಕಲೈಸ್ ರಿಟೇಲ್ ಸ್ಟ್ರಾಟಜಿ ಅಂತ ಒಂದನ್ನ ತಗೊಂಡ್ ಬರಲಿದ್ದಾರೆ. ಪರ್ ಸ್ಟೋರ್ ಪ್ರೊಡಕ್ಟಿವಿಟಿನ ಇನ್ಕ್ರೀಸ್ ಮಾಡಲಿದ್ದಾರೆ. ಸೇಲ್ಸ್ ಇನ್ಕ್ರೀಸ್ ಮಾಡೋದಕ್ಕೆ ಏನಾದ್ರು ಪ್ರಮೋಟ್ ಟ್ರೈ ಮಾಡ್ತಾ ಇದ್ದಾರೆ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ 5.2 ಲಕ್ಷ ಕೋಟಿ ವ್ಯಾಲ್ಯೂಯೇಷನ್ ಕೇಳ್ತಾ ಇದ್ದಾರೆ. ಹಾಗಾದ್ರೆ IPOಗೆ ಅಂದ್ರೆ $55 ಬಿಲಿಯನ್ ಕಂಪನಿನ ವ್ಯಾಲ್ಯೂ ಮಾಡ್ತಾ ಇದ್ದಾರೆ. ಇಂಡಿಯಾದಲ್ಲಿ ಶುಗರ್ ಸಕ್ಕರೆ ಇಂಡಿಯಾದಲ್ಲಿ ವೆರಿ ಶಾರ್ಟೇಜು. ಬೆಲೆ 13% ಏರಿದೆ. ಅದರಿಂದ ನೀವು ನೋಡಿದ್ರಿ ಅಂತಂದ್ರೆ ಈ ರಾಮ್ಫೋರ್ಸ್ ಇದೆಲ್ಲ ಭಯಂಕರವಾಗಿ ರೇಟ್ ಏರಿದೆ. ಈ ರೇಟ್ ಏರ್ಸೋದಕ್ಕೆ ಕಾರಣ ಏನು ಅಂತಂದ್ರೆ ನಮ್ಮ ಊರಲ್ಲಿ ಸಕ್ಕರೆ ಇಲ್ಲ. ಗವರ್ಮೆಂಟ್ ರಿಲೀಸ್ ಮಾಡಿದ್ರು ಕೂಡ ಸಕ್ಕರೆ ಸಾಕಾಗೋದಿಲ್ಲ. ಡ್ಯೂಟಿ ಇನ್ಪುಟ್ ಆಫ್ ಶುಗರ್ ಅಲೋ ಮಾಡಿದ್ರೇನೆ ನಮ್ಗೆ ಸರಿ ಬರುತ್ತೆ ಅಂತ ಸಕ್ಕರೆನ ಪೂರ್ತಿಯಾಗಿ ಇಂಪೋರ್ಟ್ ಮಾಡೋದಕ್ಕೆ ರೆಡಿ ಮಾಡಿದ್ದಾರೆ. ಮುಂದಿನ ವಿಷಯ ಏನು ಅಂತಂದ್ರೆ ಅದು ಈಗ ದೀಪಾವಳಿ ಸೀಸನ್ ಕೂಡ ಬರ್ತಾ ಇದೆ. ಈಗ ಅದಾದ್ಮೇಲೆ ದಸರಾ ಕೂಡ ಬರ್ತಾ ಇದೆ. ಈ ಸಮಯದಲ್ಲಿ ತಿಂದ್ರೆ ಮಾಡೋದಕ್ಕೆ ಸಕ್ಕರೆ ಅದ ಮೇಲೆ ಕುಕಿಂಗ್ ಆಯಿಲ್ ಎರಡು ಕೂಡ ಇಂಪಾರ್ಟೆಂಟ್. ಎರಡು ಕೂಡ ಇಂಡಿಯಾದಲ್ಲಿ ದೊಡ್ಡ ಶಾರ್ಟೇಜ್ ಅಲ್ಲಿ ಇದೆ. ಎಲ್ಲದರ ಬೆಲೆ ಕೂಡ ಏರಲಿದೆ. ಗೂಗಲ್ ಅವರ ಪಿಕ್ಸೆಲ್ ಫೋನು, ಕಿವಿಯಲ್ಲಿ ಹಾಕುವಂತ ಇಯರ್ಬಡ್, ಆಮೇಲೆ ಸ್ಮಾರ್ಟ್ ವಾಚ್ ಇದನ್ನೆಲ್ಲ ಚೈನಾದಿಂದ ತೆಗೆದು ವಿಯೆಟ್ನಾಂಗೋ ಇಂಡಿಯಾಗೋ ಬದಲಾಯಿಸಲಿದ್ದಾರೆ ಅಂತ ಕೇಳಲ್ಪಡ್ತಾ ಇದೀವಿ. ರಿಲಯನ್ಸ್ ಜಿಯೋ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಟ್ಯಾರಿಫ್ ನ ಏರಿಸಲಿದ್ದಾರೆ. ಹಂಗಂತಂದ್ರೆ ಲಾಭ ಇಲ್ಲ, IPL ಅಲ್ಲೇ ನಷ್ಟ. ತಲೆ ಮೇಲೆ ಬಿಳಿ ಬಟ್ಟೆ ಹಾಕೊಂಡಿರ್ದೆ ಪಾಪ. ಒಂದ್ಸಲ ಏರ್ಸಿರ್ತಾರ, ತಿರ್ಗಾ ಎಲ್ಲಾ ರೇಟನ್ನು ಏರಿಸಿ ನೀವು ಪಾಪ ನೀವು ಬ್ರಾಕೆಟ್ ಇಂದ ದುಡ್ಡು ತೆಗೆದು ಅವರ ಕಷ್ಟವನ್ನ ತೀರಿಸ್ಕೊಳ್ಳಲಿದ್ದಾರಂತೆ. ಹಂಗಂತಂದ್ರೆ 50 ರೂಪಾಯಿಗೆ ಮಿನಿಮಮ್ ಒಂದು 28 ದಿನ ಫಿಲಿಂ ಸೈಕಲ್ ಅಲ್ಲೂ 50 ರೂಪಾಯಿಗಿಂತ ಮೇಲೆ ರೇಟ್ನ ಏರಿಸ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಓವರಾಲ್ ಆಗಿ ನೋಡಿದ್ರಿ ಅಂತಂದ್ರೆ ಮಾರ್ಕೆಟ್ ತುಂಬಾ ವೀಕ್ ಆಗಿದೆ. ಒಂದು ಸ್ಟ್ರೇಂಜ್ ಸಿಚುವೇಶನ್. ಡಾಲರು ವೀಕ್ ಆಗಿದೆ. ಡಾಲರ್ ವೀಕ್ ಆಗಿದ್ರಿಂದ ಕ್ರೂಡ್ ಕೂಡ ವೀಕ್ ಆಗಿರ್ಬೇಕು. ಕ್ರೂಡ್ ಏರ್ತಾ ಇದೆ, ಡಾಲರ್ ಕಡಿಮೆ ಆಗ್ತಾ ಇದೆ. ಸೊ ಇದು ಒಂದು ಸ್ಟ್ರೇಂಜ್ ಫಿನಾಮಿನಾ ನೋಡ್ತಾ ಇದ್ದೀವಿ ಮಾರ್ಕೆಟ್ ಅಲ್ಲಿ. ಇದೇ ಸಮಯದಲ್ಲಿ ಇನ್ಫ್ಲೇಷನ್ ವೆಲ್ ಅಬೌವ್ ದಿ ನಾರ್ಮಲಿ 2%. ಅಮೆರಿಕಾದಲ್ಲಿ ಇನ್ಫ್ಲೇಷನ್ ರೇಟು 100% ಇರೋವಂಥದ್ದು. ಈಗ ಅದೇ ಕಡಿಮೆ ಆಗುತ್ತೆ, ರೇಟು ಏರಿಸೋದು ಬೇಡ ಅಂತ ಅವ್ರು ಅನ್ಕೋತಾರೆ ಅಂತ ಮಾರ್ಕೆಟ್ ಅಲ್ಲಿ ಬೆಟ್ಟು ಕಟ್ತಾ ಇದ್ದಾರೆ. ಅದನ್ನ ನಮ್ಮಿಂದ ಒಪ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಎನಿವೆ ನಾವು ತುಂಬಾ ಡಿಫೆನ್ಸಿವ್ ಆಗಿ ಟಿಫನ್ ಕಾಫಿ ರೇಂಜ್ ಅಲ್ಲಿ ಸ್ಟಾಕ್ ನ ಕನ್ಸಿಡರ್ ಮಾಡೋಣ, ವೀಕ್ಷಣೆ ಮಾಡ್ತಾ ಇರೋಣ. ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಅನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರ್ಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. 1 ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ಆರ್ಟಿಕಲ್ಸ್ ಒಂದು 10 ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ 1 ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಅವರಿಗೆಲ್ಲ ಆ ಬುಕ್ ಬೇಕು, ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ಇದನ್ನ ನಮ್ಮ
ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.